ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸ್ನೇಹಿತರೆ, ಈಗ ಟೈಮ್ ಬಂದು ಅರೌಂಡ್ 4:05 ಆಗ್ತಾ ಇದೆ. ಸೊ ಇನ್ನೊಂದು 15-20 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಸೊ ಹಿಂದೆ ಬ್ಯಾಗು, ಹೆಲ್ಮೆಟ್ ಎಲ್ಲ ರೆಡಿ ಆಗಿದೆ. ಸೊ ಬ್ಯಾಗ್ ಭೀಷ್ಮನ್ ಮೇಲೆ ಕಟ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಭೀಷ್ಮಸ್ ಫಸ್ಟ್ ಗ್ರೂಪ್ ರೈಡ್. ಒಂದು ಬ್ರದರ್ಹುಡ್ ರೈಡ್ ಹೋಗ್ತಾ ಇದ್ದೀನಿ. ಟೀಮ್ ಇಂಕ್ವಿಡ್ ಬೀಸ್ಟ್ ಮತ್ತು ಬಜಾಜ್ ಅವೆಂಜರ್ ಕ್ಲಬ್ ಜೊತೆ ಒಂದು ಬ್ರದರ್ಹುಡ್ ರೈಡ್ ಹೋಗ್ತಾ ಇದ್ದೀನಿ. ಸೊ ಈಗ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ಸ್ನೇಹಿತರೆ, ಆಲ್ ಸೆಟ್. ಈಗ ಟೈಮ್ ಬಂದು 4:40 ಆಗ್ತಾ ಇದೆ. ಸೊ ಸ್ವಲ್ಪ ಲೇಟ್ ಆಯ್ತು. ಇನ್ನೇನು ಹೊರಡ್ತೀನಿ. ಭೀಷ್ಮ ಇಸ್ ಆಲ್ ಸೆಟ್. ಒಂದು ಬ್ಯಾಗ್ ತಗೊಂಡು ಅಲ್ಲಿ ನಾನು ನನ್ನ ಭೀಷ್ಮನ್ ಮೇಲೆ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ಓಕೆ ಸ್ನೇಹಿತರೆ, ಆಲ್ ಸೆಟ್. ಈಗ ಟೈಮ್ ಬಂದು 4:50 ಆಗ್ತಾ ಇದೆ. ಹೊರಡೋಣ. ಸೊ ನೆಕ್ಸ್ಟ್ ನಾನು ಗ್ಯಾದರಿಂಗ್ ಪಾಯಿಂಟ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ಸೊ ನಾವು ಕುಣಿಗಲ್ ಹತ್ರ ಇರೋ ಕಾಮತ್ ಹತ್ರ ಬಂದಿದ್ದೀವಿ. ಸೊ ಟಿಫನ್ ಬ್ರೇಕ್ ನಿಲ್ಸಿದ್ದೀವಿ. ಕಾಫಿ ಕುಡಿತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಎಲ್ಲ ಬೈಕ್ಸು ನಿಂತಿದೆ. ಆ್ಯಂಡ್ ನಮ್ಮ ಹುಡುಗರೆಲ್ಲ ಇದ್ದಾರೆ ಇಲ್ಲೇ. ಮುಗಿಲ್ ಸೇ ಹಾಯ್. ಸೊ ಬ್ರೇಕ್ಫಾಸ್ಟ್ ಸಕಲಾಗಿತ್ತು, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ. ಪರವಾಗಿಲ್ಲ, ಹೊಟ್ಟೆ ತುಂಬಿಸ್ಕೋಬೇಕು ಅಂತಂದರೆ ಓಕೆ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಕ್ವಾಲಿಟಿ, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಗೇರಪ್ ಆಗಿ ನಾನು ಭೀಷ್ಮನ್ ಮೇಲೆ ಸಿಗ್ತೀನಿ. ಸೊ ಅಲ್ಲಿ ತನಕ ಜೊತೆಗೆ.
ಸ್ನೇಹಿತರೆ, ಇದು ನೆಕ್ಸ್ಟ್ ಡೇ ರೈಡ್ ಮುಗಿಸ್ಕೊಂಡು ಬಂದು ಇಲ್ಲಿ ಸಮೀರ್ ಅರೌಂಡ್ 12-12:30 ರೀಚ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಊಟ ಮುಗಿಸ್ಕೊಂಡು ನಾವು ಆಫ್ ರೋಡಿಂಗ್ ಹೋಗಿದ್ವಿ. ಸೊ ಆ ವಿಡಿಯೋ ನೀವು ಅವಾಗ್ಲೇ ನೋಡಿದೀರಾ. ಅವಾಗ ನಾನೇನು ವ್ಲಾಗ್ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಎಲ್ಲ ಫಾಸ್ಟ್ ಆಗಿ ಆಗ್ತಾ ಇತ್ತು. ಹಾಗಾಗಿ ಇದು ನೆಕ್ಸ್ಟ್ ಡೇ ನಮ್ಮ ಬೈಕ್ ಎಲ್ಲ ಇಲ್ಲಿ ನಿಂತಿದೆ. ಸೊ ಈ ರೆಸಾರ್ಟ್ ಬಂದು ಫಾಲಿಂಗ್ ವಾಟರ್ ರೆಸಾರ್ಟ್ ಅಂತ ಸಖತ್ತಾಗಿದೆ. ಇಲ್ಲಿ ನೀವು ಈ ಕಡೆ ಸಕಲೇಶ್ಪುರ ಕಡೆ ಬಂದಾಗ ಚೆಕ್ಔಟ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ರೂಮ್ಸ್, ಇವೆಲ್ಲ 4 ಶೇರಿಂಗ್ ರೂಮ್ಸ್ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲ ರೂಮ್ಸ್ ಇದೆ. ನಮ್ದು ಡಾರ್ಮಿಟರಿ ಅಲ್ಲಿದೆ ಆ ಕಡೆಗೆ. ಇಲ್ಲಿ ವಾಟರ್ ಫಾಲ್ಸ್ ಎಲ್ಲ ಇದೆ ಅಂಡ್ ನೀರ್ ಹರಿತಾ ಇರತ್ತೆ. ಇಲ್ಲಿ ನ್ಯಾಚುರಲ್ ವಾಟರ್ ಇದೆ. ಇದು ನಮ್ಮ ಬೈಕ್ಸ್ ನಿಲ್ಸಿದೀವಿ. ಇಲ್ಲಿ ಆಟ ಆಡಕ್ಕೂ ಔಟ್ಡೋರ್ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಚೆನ್ನಾಗಿತ್ತು. ರಾತ್ರಿನೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾರು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಎಲ್ಲ ರೆಡಿ ಆಗ್ಬಿಟ್ಟು ಹೊರಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲೇ ತನಕ ಜೊತೆಗಿರಿ. ಸ್ಟೇ ಬಿಟ್ಟು ಫ್ಯೂಲ್ ಅಪ್ ಮಾಡಿಸ್ಕೊಂಡು ಮತ್ತೆ ಇಲ್ಲೊಂದು ಲೊಕೇಶನ್ಗೆ ಬಂದಿದ್ದೀವಿ. ಸೊ ಹಿಂದೆನೇ ಇದೆ ಶೆಟ್ಟಿಹಳ್ಳಿ ಚರ್ಚ್ಗೆ ಬಂದಿದ್ದೀವಿ. ಸ್ವಲ್ಪ ನೀರು ಕಮ್ಮಿ ಆಗಿದೆ. ಸೊ ನೋಡ್ಬೋದು ನೀರಲ್ಲಿ ತನಕ ಇದೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ಇದು ಟಾಪ್ ತನಕ ಫುಲ್ಲು ನೀರಿರುತ್ತೆ. ಸೊ ಸಖತ್ತಾಗಿದೆ. ಈಗ ಬೈಕ್ಸ್ ಎಲ್ಲ ನಿಂತಿದೆ ಎಲ್ಲ ನೋಡಿ. ಸೊ ಫುಲ್ಲು ಬೈಕ್ಸ್ ನಿಂತಿದೆ. ಈಗ ಒಂದು 4 ಪಿಕ್ ತಗೊಂಡು ದೆನ್ ಇಲ್ಲಿಂದ ಹೊರಡೋದು. ಸೊ ಹೊರಟಾಗ ನಾನು ನನ್ನ ಬೀಚ್ ಮೇಲೆ ಸಿಗ್ತೀನಿ. ಅಲ್ಲೇ ತನಕ ಎಂಜಾಯ್ ದ ವ್ಯೂ.
ಸ್ನೇಹಿತರೆ, ಸೊ ಜಸ್ಟ್ ರೀಚ್ ಆದೆ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಚೆನ್ನಾಗಿತ್ತು ರೈಡು. ಫುಲ್ ಟಯರ್ಡ್ ಆಗಿದ್ದೀನಿ. ಬಟ್ ಎಂಟ್ರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ನಾಟ್ ಹ್ಯೂಜ್ ಪ್ರಾಬ್ಲಮ್, ಬಟ್ ಸಣ್ಣದು. ನೀವು ಯಾವಾಗ ಗಾಡಿ ತಗೊಂಡು ಏನಾದರೂ ಎಲೆಕ್ಟ್ರಿಕಲ್ ಮಾಡಿಫಿಕೇಶನ್ಸ್ ಮಾಡಿಸ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಗಮನ ಕೊಡಿ. ಹೇಗಂತಂದ್ರೆ, ನಾನು ನನ್ನ ಭೀಷ್ಮಂಗೆ ಹೊಸ ಹಾರ್ನ್ ಹಾಕ್ಸಿದ್ದೆ. ಬರಬೇಕಾದ್ರೆ ಆನ್ ದ ವೇ ಹಾರ್ನ್ ಹೊಡೆದಿದ ತಕ್ಷಣ ಫ್ಯೂಸ್ ಹೋಗ್ತಾ ಇದೆ. 2 times ಆಯ್ತು. ಬೈ ಡಿಫಾಲ್ಟ್ 2 ಸ್ಪೇರ್ ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ನೋಡ್ಕೊಳ್ಳಿ. ಫ್ಯೂಸಸ್ ಮತ್ತೆ ವೈರಿಂಗು ಇವೆಲ್ಲ ಒಂದ್ಸತಿ ಚೆಕ್ ಮಾಡಿಸಿ ಎಲ್ಲನ ಹೊರಡ್ಬೇಕಾದ್ರೆ. ಅಪಾರ್ಟ್ ಫ್ರಮ್ ದಟ್ ಎಲ್ಲ ಚೆನ್ನಾಗೇ ಇತ್ತು, ಸೂಪರ್ ಆಗಿತ್ತು. ಬ್ರದರ್ಹುಡ್ ರೈಡ್, ಒನ್ ಆಫ್ ಮೈ ಓಲ್ಡ್ ಟೀಮ್ ಆ್ಯಂಡ್ ಒನ್ ಆಫ್ ಮೈ ನ್ಯೂ ಟೀಮ್ ಇಬ್ಬರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೋತ್ ಆರ್ ದ ಸೇಮ್ ಟೀಮ್. ಬ್ರದರ್ಹುಡ್ ರೈಡ್ ಸಖತ್ತಾಗಿತ್ತು. ಥ್ಯಾಂಕ್ಸ್ ಟು ಟೀಮ್ ಇಂಕಿಡ್ ಬೀಸ್ಟ್ ಅಡ್ಮಿನ್ ರವಿ ಆ್ಯಂಡ್ ಬಜಾಜ್ ಅವೆಂಜರ್ ಕ್ಲಬ್ ಅಡ್ಮಿನ್ ಮುಗಿಲ್ ಗಣೇಶ್. ಸೊ ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೆಂಬರ್ಸ್ who supported me, took me through and out of all the troubles, fears, and ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಈಗ ಫುಲ್ ಟಯರ್ಡ್ ಆಗಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.